ನೋಡಿ, ನನಗೂ ನೀವು ಹೇಳ್ತಾ ಇರೋ ವಿಚಾರ ಮಾಧ್ಯಮದಲ್ಲೂ ತಿಳಿಸಿದ್ದೇನೆ ಮತ್ತು ನನ್ನ ಸ್ನೇಹಿತರು ತಿಳಿಸಿದ್ದಾರೆ. ಇನ್ನ ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆ ಇನ್ನ ತೀರ್ಮಾನ ಆಗಿಲ್ಲ, ಇನ್ನ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದ್ದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾದಲ್ಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವ್ ಯಾರು ಅಲ್ಲ. ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ ಇಬ್ರು ಅವ್ರು ಮೈಸೂರು ಹೋಗಿ ಬೆಂಗಳೂರು ಹೋಗ್ತೀವಿ. ಕೂತಿ ಏನೇ ಸಮಸ್ಯೆ ಇದ್ರು ನಾವು ಬಗೆಹರಿಸ್ತೀವಿ. ಆದ್ರೆ ನಾವು ರಾಜ್ಯದ ಹಿತನ ನಾವು ನೋಡ್ಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡ್ಬೇಕು. ಆದ್ರಿಂದ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದು, ಅವ್ರ ಬೇಡಿಕೆ ಇಡೋದು ಅವೆಲ್ಲ ಪಕ್ಷಕ್ಕೆ ಆತಂಕ ಬರುವಂತದ್ದು ಯಾವುದು ಮಾಡಬಾರ್ದು ನನ್ನ ಮನವಿ. ಯಾವುದು ಟಿಕೆಟ್ ಘೋಷಣೆ ಆಗಿಲ್ಲ, ತಪ್ಪು ಗ್ರಹಿಕೆ. ಕೋಲಾರದ ಎಂಎಲ್ಸಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ನಲ್ಲಿ ಯಾವುದು ಸರಿ ಇಲ್ಲ, ಅವರ ತಟ್ಟೆಯಲ್ಲಿರುವ ಹೆಗಣನ ಅಷ್ಟು ಸರಿ ಮಾಡ್ಕೊಳ್ಳಿ. ಆಮೇಲೆ ಸರ್, ಈಗ ಧಾರವಾಡದಲ್ಲಿ ಸ್ವಾಮೀಜಿ ಒಬ್ರು ಈಗ ಬಂಡಾಯ ಸ್ವಾಮೀಜಿ ಒಬ್ರು ಬಂಡಾಯ ಅವ್ರಿಗೇನಾದ್ರು ಬೆಂಬಲ ಹೇಳಿ. ಧಾರವಾಡ ನನಗೆ ಅಷ್ಟು ಮಾಹಿತಿ ಇಲ್ಲ. ಇನ್ನ 4 ಟಿಕೆಟ್ ಅನೌನ್ಸ್ ಮಾಡ್ಬೇಕಾಗಿದೆ, ಇನ್ನ ಅನೌನ್ಸ್ಮೆಂಟ್ ಆಗಿಲ್ಲ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ತಮಿಳುನಾಡಲ್ಲಿ ಮೆಟ್ಟಿಲುಗಳು ನೀರಿದ್ರು ಕೂಡ ಕಾವೇರಿ ನದಿ ನೀರನ್ನು ಬಿಡಬೇಕು ಅಂತ ಬಹಳ ಇದು ಮಾಡ್ತಾರೆ. ಎಲ್ಲ ಸುಳ್ಳು. ನಾವು ನೀರು ಬಿಡುವುದಿಲ್ಲ, ನಮ್ಮ ಹತ್ರ ನೀರಿಲ್ಲ. ನಮ್ಗೆ ಕುಡಿಯೋ ನೀರಿಗೆ ಸಾಕಾಗ್ತಾ ಇಲ್ಲ. ನಮ್ಮ ರೈತರಿಗೂ ನಾವು ಕನ್ವಿನ್ಸ್ ಮಾಡಿದ್ದೇವೆ, ಯಾರಿಗೂ ನೀರು ಬಿಡೋದಕ್ಕಾಗೋದಿಲ್ಲ. ಏನಾದ್ರು ಕುಡಿಯೋ ನೀರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಕುಡಿಯಿಸ್ತೀವಿ. ಯಾವ ತಮಿಳುನಾಡು ನೀರು ಬಿಡುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅವ್ರು ನಮ್ಮನ್ನ ಕೇಳೂ ಇಲ್ಲ, ನಾವು ಬಿಡುದೂ ಇಲ್ಲ. ಬಿಜೆಪಿ ಕಳ್ಳು ಓಟನ್ನ ಮಾಡಿಸ್ತಾ ಇದ್ದಾರೆ. ಕಳ್ಳು ಓಟ್ ಅಂದ್ರೇನು? ನಕಲಿ ಓಟ್ಗಳನ್ನ ಹೇಗ್ರಿ ಮಾಡಕ್ಕಾಗ್ತದೆ? ಅವರು ನಮ್ನ ನೆನೆಸ್ಕೊತಾ ಇರ್ಬೇಕು. ಅವರು ಬಿಜೆಪಿ ಅವ್ರಿಗೆ ನಮ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರಲ್ಲ, ಅವ್ರಿಗೆ ತಡೆದವ್ರು. ಸೊ ನಮ್ನ ನೆನೆಸ್ಕೊಳ್ತಾ ಇರ್ಬೇಕು. ನಕಲಿ ಓಟ್ ಇತ್ತು ಅಂದ್ರೆ ಎಲೆಕ್ಷನ್ ಕಮಿಷನ್ ಇದೆ, ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಕ್ ಹೇಳಿ. ಎಲೆಕ್ಷನ್ ಆಗಲಿ ನಾವು ಮಾತಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.